ಇರಾನ್ನ 10 ಷರತ್ತುಗಳು ಏನು ಅನ್ನೋದನ್ನ ನೋಡೋಣ. ಏನು ಆ 10 ಷರತ್ತುಗಳು? ಆಕ್ರಮಣ ಮಾಡದಿರುವಂತಹ ಭರವಸೆ, ಮುಂದೆಂದೂ ಇರಾನ್ನ ಮೇಲೆ ಯಾವುದೇ ರೀತಿಯಾದಂತಹ ಆಕ್ರಮಣ, ಅದು ಏರ್ ಸ್ಟ್ರೈಕ್ ಆಗಿರ್ಬೋದು, ಭೂದಾಳಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ, ಅಥವಾ ನಮ್ಮ ತೈಲ ಘಟಕಗಳು ಅಥವಾ ನಮ್ಮ ಪರಮಾಣು ಕೇಂದ್ರಗಳು ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಮಾಡಿಕೊಡುದು ಅನ್ನುವಂತ ಗ್ಯಾರಂಟಿ ಬೇಕು. ಹರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣ ನಮ್ಮದೇ ಇರಬೇಕು. ಯಾವ ಹರ್ಮುಜ್ ಜಲಸಂಧಿಗೋಸ್ಕರ ಅಮೆರಿಕ ಇಷ್ಟು ದೊಡ್ಡ ಯುದ್ಧ ಮಾಡ್ತೋ, ಯಾವ ಹರ್ಮುಜ್ ಜಲಸಂಧಿ ನನ್ನ ಕೈಯಲ್ಲಿ ಇರಬೇಕು ಅಂತ ಪ್ರಯತ್ನ ಪಡ್ತೋ, ಅದು ನಮ್ಮ ಬಳಿಯೇ ಇರಬೇಕು, ನಾವು ಹೇಳಿದಂತೆಯೇ ಆಗಬೇಕು. ಯುರೇನಿಯಂ ಪುಷ್ಟೀಕರಣಕ್ಕೆ ಮಾನ್ಯತೆ, ಯುರೇನಿಯಂ ಎನ್ರಿಚ್ಮೆಂಟ್ ಸ್ಟಾಪ್ ಮಾಡಬೇಕು, ಯಾವುದೇ ರೀತಿಯಂತ ಪರಮಾಣು ಕಾರ್ಯಕ್ರಮಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಯುದ್ಧ ಮಾಡಿತ್ತು ಅಮೆರಿಕ. ಈಗ ಇರಾನ್ ಹೇಳ್ತಾ ಇದೆ, ಇಲ್ಲ, ಯುರೇನಿಯಂ ಪುಷ್ಟೀಕರಣಕ್ಕೆ ಮಾನ್ಯತೆ ಕೊಡಬೇಕು. ಎಲ್ಲ ಪ್ರಾಥಮಿಕ ಮತ್ತು ದ್ವಿತೀಯ ನಿರ್ಬಂಧಗಳು, ಏನೇನು ಸ್ಯಾಂಕ್ಷನ್ಸ್ ಹಾಕಿದೆ ಆ ಎಲ್ಲ ಸ್ಯಾಂಕ್ಷನ್ಗಳನ್ನ ತೆರವು ಮಾಡಬೇಕು.